ನಾನು ಮದುವೆ ದಿನದ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ದೆ. ನಾಳೆ ನನ್ನ ಮದುವೆ ಇತ್ತು. ನಾನು ಆಗೋ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅವ್ರ ತಂಗಿಯರು ಹೇಳ್ತಿದ್ರು ಅತ್ತಿಗೆ ಅವ್ನು ಸ್ವಲ್ಪ ರೊಮ್ಯಾಂಟಿಕ್ ಅಂತ. ನಾನು ಅಷ್ಟೇನು ರೊಮ್ಯಾಂಟಿಕ್ ಇರಲಿಲ್ಲ. ಹಾಗೆ ಮದುವೆ ಆಯಿತು. ಆ ದಿನ ರಾತ್ರಿ ನನ್ನ ಗಂಡ ನನ್ನ ತುಂಬ ಹೊಗಳ್ತಿದ್ದ ಮತ್ತು ಹೆಚ್ಚು ರೊಮ್ಯಾಂಟಿಕ್ ಆಗಿದ್ದ. ನನಗೆ ಅನಿಸ್ತಾ ಇತ್ತು ಯಾವಾಗ ಮಲ್ಗೋಗ್ಬಿಡ್ತಾನೋ ಅಂತ. ಅವ್ನು ಮದುವೆ ಆದ ದಿನನೇ ಎಲ್ಲ ಗಂಡ್ಮಕ್ಳು ಥರ ನೀನು ನನ್ನ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ಅಥವಾ ನನ್ನ ತಂಗಿಯರನ್ನ ಬಂದಾಗ ತುಂಬ ಚೆನ್ನಾಗಿ ನೋಡ್ಕೋ ಮತ್ತು ಮೇಂಟೈನ್ ಮಾಡಬೇಕು, ಆ ಥರ ಏನೂ ಹೇಳ್ತಿಲ್ಲ. ಜಸ್ಟ್ ನನ್ನ ಬಗ್ಗೆ ಮತ್ತು ಅವನ ಬಗ್ಗೆ ಮಾತಾಡ್ತಿದ್ದ. ನಮ್ಮ ಮದುವೆಯಾಗಿ 2-3 ದಿನ ಚೆನ್ನಾಗಿತ್ತು. ಅವ್ನು ತುಂಬ ರೊಮ್ಯಾನ್ಸ್ ಆಗಿದ್ದ. ಮತ್ತು ಅವನು ಪ್ಲ್ಯಾನ್ ಮಾಡ್ಕೊಂಡಿದ್ದ ನಾವು ಹನಿಮೂನ್ಗೆ ಹೋಗೋದಾ ಅಂತ. ಹಾಗೆ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ದ ಮತ್ತು ಅವನ ಅಪ್ಪ ಅಮ್ಮ ನನ್ನ ಹತ್ರ ಕೇಳ್ದ. ಆ ದಿನಗಳಲ್ಲಿ ಅವನ ಅಪ್ಪನಿಗೆ ಹುಷಾರಿರಲಿಲ್ಲ. ಆಗ ಅವ್ರು ಹೇಳಿದ್ರು, ನೋಡು ನನಗೆ ಹುಷಾರಿಲ್ಲ ಮತ್ತು ಮದುವೆಗೆ ತುಂಬ ಖರ್ಚಾಗಿದೆ ಮತ್ತು ಸಾಲನೂ ಇದೆ. ಈಗ ನೀನು ಹೋಗಬೇಡ, ಸ್ವಲ್ಪ ದಿನ ಆಗಲಿ ಅಂತ ಹೇಳಿದ್ರು. ಆಗ ಅವ್ನು ಕೋಪ ಮಾಡ್ಕೊಂಡು ಹೋದ. ಮತ್ತು ನನ್ನ ಹತ್ರ ಹೇಳ್ದ, ಏನು ಹನಿಮೂನ್ಗೆ 1 ತಿಂಗಳಾಗಿಯೇ ಹೋಗೋದು, ಮದುವೆ ಆದ ತಕ್ಷಣ ತಾನೇ ಹೋಗಬೇಕು ಅಂತ. ನನಗೆ ಆ ಥರ ಏನು ಬೇಜಾರಾಗಲಿಲ್ಲ. ನಾನು ಹೇಳಿದೆ, ರೀ ಅಪ್ಪನಿಗೆ ಹುಷಾರಿಲ್ವಲ್ಲ, ಬಿಡಿ ಹೋಗಲಿ, ಮತ್ತೆ ಹೋಗೋದಾ ಅಂತ ಹೇಳಿದೆ. ಸ್ವಲ್ಪ ದಿನ ಆಯಿತು ಮತ್ತು ಅಪ್ಪನಿಗೆ ಸ್ವಲ್ಪ ಕಮ್ಮಿ ಆಯಿತು. ಹಾಗೆ ನಾವಿಬ್ಬರು ಹೋಗೋದಾ ಅಂತ ಇದ್ವಿ. ಇನ್ನು ನಾಳೆ ಹೋಗೋದಂದರೆ ಇವತ್ತು ತುಂಬ ವಾಂತಿ ಮತ್ತು ಏನು ತಿಂದರೂ ವಾಂತಿ ಬರ್ತಾಯಿತ್ತು. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಹಾಗೆ ಅತ್ತೆ ಏನಿದು ಅಂತ ಆಸ್ಪತ್ರೆಗೆ ತೋರಿಸಿದ್ರು. ಅಲ್ಲಿ ಟೆಸ್ಟ್ ಮಾಡಿ ನೋಡಿದಾಗ ನಾನು ಪ್ರೆಗ್ನೆಂಟ್ ಆಗಿದ್ದೆ. ಮತ್ತು ಈ ವಿಷಯ ಕೇಳಿ ನನಗೆ ಮತ್ತು ಅತ್ತೆಗೆ ಮಾವನಿಗೆ ತುಂಬ ಖುಷಿಯಾಯಿತು. ಮತ್ತು ಡಾಕ್ಟರ್ ಹೇಳಿದರು ಲಾಂಗ್ ಟ್ರಾವೆಲ್ ಮಾಡಬಾರ್ದು ಅಂತ. ಹಾಗೆ ಬಂದ್ವಿ, ಸಿದ್ದುಗೆ ಹೇಳಿದ್ವಿ. ಅವನಿಗೆ ತುಂಬ ಕೋಪ ಬಂತು. ಮತ್ತು ಅತ್ತೆ ಹೇಳಿದರು ಇನ್ನು ಹನಿಮೂನ್ಗೂ ಬೇಡ, ಏನು ಬೇಡ, ಹೆಚ್ಚು ಟ್ರಾವೆಲ್ ಮಾಡಬಾರ್ದು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ನನಗೆ ಇದನ್ನು ಕೇಳಿ ಏನೂ ಅನ್ನಿಸ್ಲಿಲ್ಲ. ಏಕೆಂದರೆ ಅವರು ನನ್ನ ಮಗು ಮತ್ತು ನನ್ನ ಸೇಫ್ಟಿಗೆ ಹೇಳ್ತಾ ಇರೋದು ಅಂತ. ಆದರೆ ಇದನ್ನು ಕೇಳಿ ಸಿದ್ದುಗೆ ಇನ್ನೂ ಹೆಚ್ಚು ಕೋಪ ಬಂತು. ಮತ್ತು ನನ್ನ ಹತ್ರ ಹೇಳ್ದ, ಇದೇನೇ ನಿನಗೆ ಇಷ್ಟು ಬೇಗ ಪ್ರೆಗ್ನೆಂಟ್ ಆಗಿಬಿಟ್ಟಿತ್ತಾ? ನಾನು ಸ್ವಲ್ಪ ಸುತ್ತಾಡಿ ಜಾಲಿ ಮಾಡಿ 2-3 ವರ್ಷದ ಗಂಟ ಮತ್ತೆ ಮಕ್ಕಳಿರಲಿ ಅಂತ ಅಂದ್ಕೊಂಡ್ರೆ ನೀನು ಅಂತ ಹೇಳ್ದ. ಮತ್ತು ಹೇಳ್ದೆ, ಬಾ ನಾವು ಅಪ್ಪ ಅಮ್ಮನಿಗೆ ಗೊತ್ತಾಗ್ದ ಹೋಗೆ ಅಬಾರ್ಷನ್ ಮಾಡಿಸ್ಬಿಡೋಣ ಅಂತ ಹೇಳ್ದೆ. ಅದಕ್ಕೆ ನಾನು ಹೇಳಿದೆ, ನನಗೆ ನನ್ನ ಮಗುನ ಸಾಯಿಸೋಕ್ಕೆ ಇಷ್ಟ ಇಲ್ಲ, ನಾನು ಇದಕ್ಕೆ ಒಪ್ಪಲ್ಲ ಅಂತ ನಿರಾಕರಿಸಿದೆ. ಅದಕ್ಕೆ ಅವನು ಕೋಪ ಮಾಡಿಕೊಂಡು ಇದ್ದ. ಮತ್ತು ನಾನು ಆವಾಗ ವ್ಯಾಮಿಟ್ ಮಾಡ್ತಿದ್ದೆ ಮತ್ತು ತಲೆ ಸುತ್ತು ಬರೋದು ಆಗ್ತಾಯಿತ್ತು. ಅದರಿಂದ ಸಿದ್ದು ಚಿಡ್ ಮಾಡ್ತಿದ್ದ. ಮತ್ತು ನಾನು ಆಸೆ ಆದದ್ದನ್ನು ತರಲು ಹೇಳಿದಾಗ ಅವ್ನು, ನೋಡು ಶ್ರುತಿ, ನನಗೆ ಇದೆಲ್ಲ ಆಗೋಲ್ಲ, ನೀನು ಇದನ್ನೆಲ್ಲ ತರಲು ನನ್ನ ಹತ್ರ ಹೇಳಬೇಡ ಅಂತ ಹೇಳ್ತಿದ್ದ. ನಾನು ಅಳ್ಕೊಂಡು ಸುಮ್ಮನೆ ಆಗ್ತಿದ್ದೆ. ಮತ್ತು ಮಾರನೇ ದಿನ ಅತ್ತೆ ಕೇಳ್ತಿದ್ರು, ಯಾಕೆ ಸಪ್ಪಗಿದೆಯಾ ಅಂತ. ನಾನು ಏನಿಲ್ಲ ಅತ್ತೆ, ಸುಸ್ತು ಅಂತ ಹೇಳ್ತಿದ್ದೆ. ಹಾಗೆ ನನಗೆ 9 ತಿಂಗಳಾಯಿತು ಮತ್ತು ನನಗೆ ಗಂಡು ಮಗು ಆಯಿತು. ಆದರೆ ನನಗೆ ನಾರ್ಮಲ್ ಡೆಲಿವರಿ ಆಗಲಿಲ್ಲ. ಹಾಗೆ ಆಪ್ರೇಷನ್ ಮಾಡಿ ಮಗುನ ತೆಗೆದ್ರು. ಮತ್ತು ಇದರಿಂದ ಎಲ್ಲರಿಗಿಂತ ಸಿದ್ದುಗೆ ಹೆಚ್ಚು ಖುಷಿಯಾಗಿದ್ದು. ಮತ್ತು ಅವನೇ ಮೊದಲು ಎತ್ತಿ ಮುದ್ದಾಡಿದ್ದು. ಮತ್ತು ನನಗೆ ನನ್ನ ಅಮ್ಮ ಇರಲಿಲ್ಲ, ಕ್ಯಾನ್ಸರ್ನಿಂದ ಸತ್ತೋಗಿದ್ರು. ಅದಕ್ಕೆ ನನ್ನ ಅತ್ತೆನೇ ನೋಡ್ತೀನಿ ಅಂತ ಹೇಳಿದ್ರು. ನನ್ನ ಅತ್ತೆ ಮತ್ತು ನಾದಿನಿ ತುಂಬ ಚೆನ್ನಾಗಿ ನೋಡ್ಕೋತಿದ್ರು. ಆದರೆ ರಾತ್ರಿ ಅವರಿಗೆ ನೋಡೋಕ್ಕಾಗಲಿಲ್ಲ. ನಾನು ನೋವಿನಿಂದ ಎದ್ದೊಳಕ್ಕಾಗದೆ ಹೇಗೆಲ್ಲ ಎದ್ದು ಟಾಯ್ಲೆಟ್ಗೆ ಹೋಗ್ತಿದ್ದೆ. ಆದರೆ ಸಿದ್ದು ಕೈಯೇ ಹಿಡಿಯಲು ಬರ್ತಾನೇ ಇರಲಿಲ್ಲ. ಗೋಡನ ಹಿಡ್ಕೊಂಡು ಮೆಲ್ಲಗೆ ಬಂದು ಬೆಡ್ ಮೇಲೆ ಕೂತಿರುವಾಗ ಕುಶಾಲ್ ಎದ್ದು ಅಳ್ತಾ ಇದ್ದ. ನನಗೆ ತಟ್ಟನೆ ಎತ್ತಿ ಕೂತ್ಕೊಳ್ಳಲು ಆಗ್ತಾ ಇರಲಿಲ್ಲ. ಆಗ ಸಿದ್ದು ಎದ್ದು, ಶ್ರುತಿ ಮಗುನ ಎತ್ಕೋ, ನಾನು ಮಲ್ಕೋಬೇಕು, ಬೆಳಗ್ಗೆ ಆಫೀಸ್ಗೆ ಬೇರೆ ಹೋಗಬೇಕು, ಇಲ್ಲಿ ಸಮಾಧಾನವಾಗಿ ನಿದ್ದೆ ಮಾಡಲು ನೆಮ್ಮದಿ ಇಲ್ಲ ಅಂತ ಹೇಳ್ತಿದ್ದ. ನಾನು ನನಗೆ ಎದ್ದೊಳಕ್ಕಾಗ್ತಾ ಇಲ್ಲ, ನೀವು ಸ್ವಲ್ಪ ಎತ್ತಿಕೊಡಿ ಅಂತ ಹೇಳಿದಾಗ, ನೀನು ಅದನ್ನೆಲ್ಲ ನನಗೆ ಹೇಳಬೇಡ ಅಂತ, ಈ ಸೌಂಡ್ಗೆ ನನಗೆ ನಿದ್ದೆನೇ ಬರ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗಿ ಹಾಲಿನಲ್ಲಿ ಮಲ್ಕೊಂಡ. ನಾನು ಹೇಗೆಲ್ಲ ಎದ್ದು ಮಗುನ ಎತ್ತಿ ಸಮಾಧಾನ ಮಾಡಿ ಹಾಲು ಕೊಟ್ಟೆ. 15 ದಿನ ನನ್ನ ನಾದಿನಿ ಇದ್ಲು. ಅತ್ತೆಗೆ ಅಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಅವಳು ಹೋದ ಮಾರನೇ ದಿನವೇ ಹೇಳ್ತಿದ್ರು, ನೋಡು ನನಗೆ ಒಬ್ಳಿಗೆ ಕೆಲಸ ಮಾಡಲು ಆಗ್ತಾ ಇಲ್ಲ, ನಾಳೆಯಿಂದ ನೀನು ಸ್ವಲ್ಪ ಕಿಚನ್ಗೆ ಹೋಗಿ ಸ್ವಲ್ಪ ಮಾಡು ಅಂತ ಹೇಳಿದ್ರು. ರಾತ್ರಿವಿಡೀ ಕುಶಾಲ್ ಮಲ್ಗೋದೇ ಇಲ್ಲ. ಅವನು ಮಲಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ದಿಂಬಿಗೆ ತಲೆ ಮಡಗಿದಾಗ ಸಿದ್ದು ನನ್ನ ಹತ್ರ ಬರ್ತಾನೆ. ನನಗೆ ನಿದ್ದೆಯಿಂದ ಕಣ್ಣು ಮಿಟುಕಲು ಆಗ್ತಾ ಇರೋಲ್ಲ. ಆಗ ನಾನು ಹೇಳಿದೆ, ನನಗೆ ತುಂಬ ನಿದ್ದೆ ಬರ್ತಾ ಇದೆ, ಈಗ ಬೇಡ ಅಂತ. ಅದಕ್ಕೆ ಸಿದ್ದು, ಏನು 20 ದಿನ ಆಯಿತು ನೀನು ಮುಖ ನೋಡ್ತಾ ತಿರುಗ್ತಾ ಇದ್ದೀನಿ, ಹತ್ತಿರ ಬಂದರೆ ಕುಶಾಲ್ ಎದ್ದಿದ್ದಾನೆ ಅಂತ ದೂರ ಮಾಡ್ತೀಯ, ಕುಶಾಲ್ ಮಲಗ ಮೇಲೆ ಬಂದು ಹೀಗೆ ಹೇಳ್ತಾ ಇದ್ದೀಯ ಅಂತ ಹೇಳಿ ಇವತ್ತು ಬೀಳಲಿಲ್ಲ ಅಂದರೆ ಅಷ್ಟೇ ಅಂತ ಮಲಗಲು ಬಿಡ್ತಾನೆ ಇರಲಿಲ್ಲ. ಹಾಗೆ ಸ್ವಲ್ಪ ಹೊತ್ತಿನ ಬಳಿಕ ಕುಶಾಲ್ ಎದ್ದ. ಅವನು ಮತ್ತೆ ಮಲಗಿಸಿ ಗಂಟೆ ನೋಡೋಷ್ಟರಲ್ಲಿ 7 ಗಂಟೆ ಆಗಿರುತ್ತೆ. ಮತ್ತು ಅತ್ತೆ ಮೊದಲೇ ಹೇಳಿದರು ಸ್ವಲ್ಪ ಕಿಚನ್ ಕಡೆಗೆ ಹೋಗು ಅಂತ.
ಅದನ್ನು ನೆನೆಸ್ಕೊಂಡು ಹೋಗಿ ಬ್ರೇಕ್ಫಾಸ್ಟ್ ಮಾಡಲು ಹೋಗ್ತೀನಿ. ಮತ್ತು ದಿನವಿಡೀ ಮನೆ ಕೆಲಸ ಮತ್ತು ಮಗು ಕೆಲಸದಿಂದ ಮಲಗಲು ಟೈಮ್ ಸಿಗ್ತಾ ಇರಲಿಲ್ಲ. ಹೀಗೆ ಆಗ್ತಾಯಿತ್ತು. ನಿದ್ರೆ ಇಲ್ಲದೆ ನನ್ನ ಕಣ್ಣು ಒಳಗಡೆ ಹೋಗ್ಬಿಟ್ಟಿತ್ತು ಮತ್ತು ಕಣ್ಣಿಗೆ ಕೆಳಗೆ ಕಪ್ಪಾಗಿತ್ತು. ಇದನ್ನು ನೋಡಿ ಸಿದ್ದು, ಅಯ್ಯೋ ಒಂದು ಮಗುನೇ ಹೆತ್ತಿ ಈಗಲೇ ಅಜ್ಜಿಯಾಗಿದ್ದಾಳೆ ಅಂತ ಹೇಳ್ತಿದ್ದ. ಸಿದ್ದು ಇವಾಗ ರಾತ್ರಿ ನಿಂದ ಬಂದು ಊಟ ಮಾಡಿ ಫ್ರೆಶ್ ಆಗಿ ನಾನು ಫ್ರೆಂಡ್ ಮನೆಗೆ ಹೋಗ್ತೀನಿ, ಲೇಟ್ ಆಗುತ್ತೆ ಬರೋಕ್ಕೆ ಅಂತ ಹೇಳಿ ಹೋಗ್ತಿದ್ದ. ಇದೇ ಥರ ಸ್ವಲ್ಪ ದಿನಗಳು ಮಾಡ್ತಾ ಇದ್ದ. ನಾನು ನೀವು ಎಲ್ಲಿಗೆ ಹೋಗ್ತೀರಿ, ನೀವು ನಮ್ಮ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ ಅಂತ ಹೇಳ್ತಿದ್ದೆ. ಆಗ ಇಲ್ಲ, ನನಗೆ ಫ್ರೆಂಡ್ ಹತ್ರ ಕೆಲಸ ಇದೆ ಅಂತ ಹೋಗ್ತಿದ್ದ. ಒಂದಿನ ಅವನು ಶರ್ಟಲ್ಲಿ ಲಿಪ್ಸ್ಟಿಕ್ನ ಕಲೆ ಇತ್ತು. ನಾನು ಅದು ತೊಳೆಯದೆ ಹಾಗೆ ತೆಗೆದು ಮಡಗಿದ್ದೆ. ಮತ್ತು ಸಿದ್ದು ಬಂದು ಮತ್ತೆ ಹೋಗುವಾಗ ನಾನು ಹೋಗಲು ಬಿಡಲಿಲ್ಲ. ಇಲ್ಲ, ಇವತ್ತಿಲ್ಲೇ ಇರಬೇಕು ಅಂತ ಹೇಳಿದಾಗ ಅವನು ಏನು ನಿಂದು, ನಾನು ಹೋಗಲೇಬೇಕು ಅಂತ ಹೇಳ್ದ. ಓ, ನೀವು ಫ್ರೆಂಡ್ ಹತ್ರ ಅಲ್ಲ, ನೀವು ಯಾರ ಹತ್ರ ಹೋಗೋದು ಗೊತ್ತು ಅಂತ ಹೇಳಿದೆ. ಆಗ ಸಿದ್ದುಗೆ ತುಂಬ ಭಯ ಆಯಿತು. ಮತ್ತು ಕೇಳ್ದ, ನಾನು ಯಾರ ಹತ್ರ ಹೋಗೋದು, ನನ್ನ ಫ್ರೆಂಡ್ ಹತ್ರ ತಾನೇ ಅಂತ ಗಡಿಬಿಡಿ ಮಾಡ್ಕೊಂಡು ಹೇಳ್ತಾ ಇದ್ದ. ನಾನು ಹೇಳಿದೆ, ಹಾಗಾದರೆ ಈ ಶರ್ಟ್ ನೋಡಿ ಅಂತ ತೆಗೆದು ಮುಖಕ್ಕೆ ಎಸ್ದೆ. ಆ ಶರ್ಟ್ ಮುಖಕ್ಕೆ ಬಿದ್ದು ಕೆಳಗೆ ಬೀಳ್ತು. ಮತ್ತು ಅವನು ಹೇಳ್ತಾನೆ, ನಿನಗೆ ಹುಚ್ಚಿಡ್ದಿದೆಯಾ ಅಂತ. ಏನು, ನನಗೆ ಹುಚ್ಚಿಡ್ದಿರೋದಾ ಅಂತ ನಾನು ಆ ಶರ್ಟ್ನ ತೆಗೆದು ಆ ಲಿಪ್ಸ್ಟಿಕ್ ಕಲೆಯನ್ನು ತೋರಿಸಿ ಮತ್ತೆ ಹೇಳಿದೆ, ಇದ್ಯಾರ್ದು ಲಿಪ್ಸ್ಟಿಕ್ ಕಲೆ ಅಂತ. ಅವನು ಆ ಕಲೆಯನ್ನು ನೋಡಿ ಹೇಳ್ದ, ಹಾಂ ಕಣೆ, ನಾನು ಹುಡುಗಿ ಹತ್ರನೇ ಹೋಗೋದು. ಮತ್ತು ನನ್ನನ್ನು ಕರ್ಕೊಂಡೋಗಿ ಕನ್ನಡಿ ಮುಂದೆ ನಿಲ್ಲಿಸ್ದ. ಮತ್ತು ಹೇಳ್ದ, ನೀನು ಮುಸುಡಿನ ನೋಡ್ಕೊ ಮೊದಲು, ಹೇಗಿದ್ದೀಯಾ, ಒಳ್ಳೆ ಮುದುಕಿ ಥರ ಇದ್ದೀಯಾ, ಮತ್ತು ಹತ್ತಿರಕ್ಕೆ ಬಂದರೆ ದೂಡ ಮಾಡ್ತೀಯ, ನಿದ್ದೆ ಬರ್ತಿದೆ ಅಂತೀಯ, ಇನ್ನು ನಿನ್ನ ಹತ್ರ ಬಂದರೆ ಸಾಂಬಾರ್ ಸ್ಮೆಲ್ ಬರ್ತಾ ಇರುತ್ತೆ, ಮತ್ತು ಯಾವಾಗ ನೋಡಿದ್ರೂ ಒಂದೇ ಕೆಲಸದವ್ರ ಥರ ಇರ್ತೀಯ, ನಿನ್ನನ್ನು ನೋಡಿ ಅಸಹ್ಯ ಆಗುತ್ತೆ. ಇನ್ನು ನನಗೆ ಸಿಗೋರ ಹತ್ರ, ನನಗೆ ಇಷ್ಟ ಇರೋ ಆಗೋರ ಹತ್ರ ನಾನು ಹೋಗ್ತೀನಿ ಅಂತ ಹೇಳ್ದ. ಮತ್ತು ನಿನಗೆ ನಿನ್ನ ಲೈಫ್ ಚೆನ್ನಾಗಿರಬೇಕು ಅಂದರೆ ನನ್ನನ್ನು ಹೀಗೆ ನೋಡಿಕೊಂಡು ಏನು ಹೇಳ್ದಂಗೆ ಇರು, ಇಲ್ಲ ಅಂದರೆ ಹೋಗು, ನಿನ್ನ ಜಾಗ ದೀಪ ತಗೋತಾಳೆ ಅಂತ ಹೇಳಿದ್ರು. ನನಗೆ ಸಹಿಸೋಕ್ಕೆ ಆಗದೆ ನಾನು ಏನು ಮಾಡಿದೆ ಅಂತ, ನೀನು ಹೀಗೆ ದ್ರೋಹ ಮಾಡಿದ್ದು, ನಿನ್ನ ಅಪ್ಪ ಅಮ್ಮನ ಮತ್ತು ನಿನ್ನ ಮಗುನ ನೋಡಿಕೊಂಡು ಸರಿಯಾಗಿ ನಿದ್ದೆ ಇಲ್ಲದೆ, ಸರಿಯಾಗಿ ಊಟ ಮಾಡದೆ, ಮುಖ ತೊಳೆಯೋಕ್ಕೂ ಟೈಮ್ ಸಿಗೋಲ್ಲ, ನೀನು ಮನೇನ ಮ್ಯಾನೇಜ್ ಮಾಡಿಕೊಂಡು ಹೋಗ್ತಿದ್ದೀನಿ, ನೀನು ಇದಕ್ಕೋಸ್ಕರ ನನಗೆ ಹೀಗೆ ಮಾಡ್ದ ಅಂತ ಹೇಳಿ ಅವನ ಕೆನ್ನೆಗೆ ಹೊಡೆದೆ. ಮತ್ತು ನಾನು ಸೂಸ್ಕೆಟ್ ತೆಗೆದು ನನ್ನ ಬಟ್ಟೆ ಹಾಕ್ಕೊಂಡು ಹೋಗ್ತಿದ್ದೆ. ಅಷ್ಟರಲ್ಲಿ ಕುಶಾಲ್ ಎದ್ದು ಅಳ್ತಿದ್ದ. ನನ್ನ ಅತ್ತೆ ಓಡಿ ಬಂದು ನೋಡಿದಾಗ ನಾನು ಹೋಗ್ತಿದ್ದೆ. ನೀನು ಎಲ್ಲಿಗೆ ಹೋಗ್ತಾ ಇದ್ದೀಯಾ, ಇನ್ನು ಮಗು ಅಷ್ಟು ಅಳ್ತಾ ಇದೆ ಅಂತ ಹೇಳಿದಾಗ ಎಲ್ಲ ವಿಷಯ ಹೇಳಿದೆ. ಮತ್ತು ಅಲ್ಲಿಂದ ಹೊಟ್ಟೋದೆ. ನನ್ನ ಅತ್ತೆ ನನ್ನ ತಡೆಯೋಕ್ಕೆ ಬಂದರು. ನಾನು ಕೇಳಿದೆ, ಅಳುತ್ತಾ ಬಂದೆ. ಮತ್ತು ಈ ವಿಷಯ ನನ್ನ ಅಣ್ಣನಿಗೆ ಹೇಳಿದೆ. ನನ್ನ ಅಣ್ಣ, ಹಾಗಾದರೆ ಡೈವರ್ಸ್ ಕೊಡಲಿ ಬಿಡು, ನಿನಗೆ ಬೇರೆ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಸಮಾಧಾನ ಮತ್ತು ನಾನು ಮಗುನ ನನ್ನ ಜೊತೆ ಕರ್ಕೊಂಡು ಬಂದರೆ ಅವ್ನು ಪಾಠ ಕಲಿತಾ ಇರಲಿಲ್ಲ. ಅದಕ್ಕೆ ಮನಸ್ಸಿಗೆ ಕಲ್ಲು ಮಡಗಿ ಬಂದೆ. 2 ದಿನ ಆದಮೇಲೆ ಅತ್ತೆ ಮಾವ ಬಂದರು. ಮತ್ತು ಮಗು ನೀನು ಇಲ್ಲದೆ ಇರ್ತಾ ಇಲ್ಲ, ಅಳ್ತಾ ಇರ್ತಾನೆ, ಬಾ ಮನೆಗೆ, ನಾವು ಅವನಿಗೆ ಬುದ್ಧಿ ಹೇಳ್ತೀವಿ ಅಂತ ಹೇಳಿದ್ರು. ಕುಶಾಲ್ ನನ್ನನ್ನು ನೋಡಿ ಅಮ್ಮ ಅಮ್ಮ ಅಂತ ಅಳ್ತಾ ಇದ್ದ. ಮತ್ತು ನಾನು ಹೋಗಿ ಎತ್ತೋಷ್ಟರಲ್ಲಿ ಅಣ್ಣ ಬಂದು, ನಾನು ಮಾತಾಡ್ತೀನಿ, ನೀನು ಹೋಗು ಅಂತ ಒಳಗೆ ಒತ್ತಾಯದಿಂದ ಕಳಿಸ್ದ. ಮತ್ತು ಅವರ ಹತ್ರ, ನೀವು ಮಗನ ಸರಿಯಾಗಿ ಬೆಳೆಸಿದರೆ ಹೀಗೆ ಆಗ್ತಾ ಇರ್ತಿರಲಿಲ್ಲ, ಮೊದಲು ಮಗನ ಸರಿಯಾಗಿ ದಾರಿಗೆ ತನ್ನಿ, ಮತ್ತೆ ಬನ್ನಿ ಅಂತ ಹೇಳಿ ಕಳಿಸ್ದ. 1 ವಾರ ಆಗಿತ್ತು. ಯಾರೋ ಬಂದು ಬೆಲ್ ಮಾಡಿದ್ರು. ನಾನು ಹೋಗಿ ಓಪನ್ ಮಾಡಿದಾಗ ಅದು ಸಿದ್ದು ಆಗಿದ್ದ. ಮತ್ತು ತುಂಬ ಅಳ್ತಾ ಇದ್ದ. ಅಷ್ಟರಲ್ಲಿ ಅಣ್ಣ ಬಂದ, ನನ್ನನ್ನು ಒಳಗಡೆ ಹೋಗು ಅಂತ ಹೇಳ್ದ. ನಾನು ಹೋಗ್ತಿದ್ದೆ. ಆಗ ಸಿದ್ದು, ನೀನು ಈಗ ನನ್ನ ಜೊತೆ ಬರಲಿಲ್ಲ ಅಂದರೆ ನನ್ನ ಮಗು ಉಳಿಯಲ್ಲ ಅಂತ ಹೇಳ್ದ. ನಾನು ನನ್ನ ಮಗುಗೆ ಏನಾಯಿತು ಅಂತ ಹೇಳಿದೆ. ಆಗ ಅವನು, 2 ದಿನ ಆಯಿತು ಅಡ್ಮಿಟ್ ಮಾಡಿ, ತುಂಬ ಜ್ವರ ಕಮ್ಮಿನೇ ಆಗ್ತಾಯಿಲ್ಲ ಅಂತ ಹೇಳಿದ್ದ. ನಾನು ಬೇಗ ಓಡಿ ಹೋದೆ. ಅಲ್ಲಿ ನನ್ನ ಮಗು ಜ್ವರದಿಂದ ನರಳ್ತಾ ಇತ್ತು. ಮತ್ತು ನಾನು ಹೋಗಿ ನನ್ನ ಮಡಿಲಲ್ಲಿ ತೆಗೆದೆ. ಮತ್ತು ಅವ್ರ ಹತ್ರನೇ ಇದ್ದೆ. ಹಾಗೆ ಅಲ್ಲೇ 2 ದಿನ ಇದ್ದೆ. ನನ್ನ ಮಗು ಸರಿ ಆಯಿತು. ಮತ್ತು ಸಿದ್ದು ನನ್ನ ಕಾಲು ಹಿಡ್ಕೊಂಡು ಕ್ಷಮೆ ಹೇಳ್ದ, ಹೆಂಡ್ತಿನೇ, ಬೇರೆ ಹುಡುಗಿ ಹೆಂಡ್ತಿ ಮತ್ತು ಅಮ್ಮ ಸ್ಥಾನಕ್ಕೆ ಬರಲ್ಲ, ನನಗೆ ಈಗ ಬುದ್ಧಿ ಬಂತು, ಇನ್ನು ನನ್ನನ್ನು ಬಿಟ್ಟು ಹೋಗಬೇಡ ಅಂತ ಹೇಳ್ದ. ಮತ್ತು ಅತ್ತೆ ಮಾವನು ಕಾಲು ಹಿಡ್ಕೊಂಡು ಬಂದರು. ಮತ್ತು ಹೇಳಿದರು, ಅವನ ತಪ್ಪಿಗೆ ನಾವು ಕ್ಷಮೆ ಕೇಳ್ತೀವಿ ಅಂತ. ಹಾಗೆ ನಾವು ಅವ್ರು ಮತ್ತು ಮಗು ಮುಖ ನೋಡಿ ಅವ್ರ ಮನೆಗೆ ಹೋದೆ. ಆದರೆ ನಾನು ಮೊದಲ ಥರ ಇರಲಿಲ್ಲ. ಅದಕ್ಕೆ ಅವನು ಕೇಳ್ತಿದ್ದ, ನೀನು ನನ್ನನ್ನು ಇನ್ನೂ ಕ್ಷಮಿಸಲಿಲ್ವಾ, ನೀನು ಯಾಕೆ ಮೊದಲ ಥರ ಇಲ್ಲ ಅಂತ. ಒಬ್ಬ ಹೆಣ್ಣಿಗೆ ಗಂಡ ಬೇರೆ ಹೆಣ್ಣಿನ ಸಹವಾಸ ಮಾಡಿದ್ರೆ ಮೊದಲಿನ ಥರ ಪ್ರೀತಿ ಹುಟ್ಟಲ್ಲ, ನಿಮಗೆ ಹುಟ್ಟುತ್ತಾ? ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.